ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಸುಖೇ ಯೇ ಸ್ಮರಂತಿ ಗುರುಂ ನಾನುಭವಂತಿ ತೇ ಕಷ್ಟಂ, ಸುಖೇ ಯೇ ವಿಸ್ಮರಂತಿ ತಂ ನೂನಂ ತೇ ಪತಂತಿ ಕಷ್ಟೇ. ಇದು ಒಂದು ಸುಭಾಷಿತ. ಈ ಸುಭಾಷಿತದ ಅರ್ಥ ಏನು ಅಂದರೆ, ಯಾರು ಸುಖದಲ್ಲಿ ಗುರುವನ್ನು ಸ್ಮರಿಸುತ್ತಾನೋ ಅವನು ಕಷ್ಟಗಳನ್ನು ಅನುಭವಿಸೋದಿಲ್ಲ. ಆದರೆ ಸುಖದಲ್ಲಿ ಯಾರು ಗುರುಗಳನ್ನು ಸ್ಮರಿಸುವುದು ಮರೆಯುತ್ತಾನೋ ಅವನಿಗೆ ಕಷ್ಟಗಳ ಸರಮಾಲೆಯೇ ಬರುತ್ತೆ ಅಂತ ಈ ಸುಭಾಷಿತದ ಅರ್ಥ. ಅಂದರೆ ಗುರುವಿಗೆ ಎಷ್ಟು ಉತ್ಕೃಷ್ಟವಾದ ಸ್ಥಾನ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾವು ಯಾಕೆ ಆ ಸ್ಥಾನ, ಅಷ್ಟು ಉತ್ಕೃಷ್ಟವಾದ ಸ್ಥಾನ ಗುರುವಿಗೆ ಕೊಡಲ್ಪಟ್ಟಿದೆ ಅಂತಂದರೆ, ನಮಗೆ ಈ ಜನ್ಮವನ್ನು ಕೊಟ್ಟವರು ತಂದೆ ತಾಯಿಗಳು, ಇನ್ನೊಂದು ಜನ್ಮ ಇನ್ನೊಬ್ಬ ತಂದೆ ತಾಯಿಗಳು. ಆದರೆ ಗುರು ಆದವನು, ಗುರು ಎಂಬ ಶಬ್ದದಲ್ಲೇ ನಮ್ಮಲ್ಲಿರುವ ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೊಡುವವನು ಗುರು. ಗುರು ಕೊಡುವಂತಹ ಜ್ಞಾನ ಎಂಥದ್ದು ಅಂತ ಹೇಳಿದರೆ, ನಮ್ಮ ಸ್ವರೂಪ ಉದ್ಧಾರ ಮಾಡುವಂಥದ್ದು. ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡುವಂತಹ ಜ್ಞಾನವನ್ನು ಕೊಡತಕ್ಕ ಗುರುವಿಗೆ ಅದಕ್ಕೆ ಅಷ್ಟು ಉತ್ಕೃಷ್ಟವಾದ ಸ್ಥಾನವಿದೆ. ಆ ಗುರುಗಳನ್ನು ನಾವು ಸ್ಮರಿಸಬೇಕು, ಮರೆಯದೆ. ನಾವು ಯಾಕೆ ಅಂದರೆ ಆತ ನಮಗೆ ಅಷ್ಟು ಉಪಕಾರವನ್ನು ಮಾಡ್ತಾ ಇದ್ದಾರೆ. ಉಪಕಾರ ಮಾಡಿದವರನ್ನು ಸ್ಮರಿಸುವುದು ಕೃತಜ್ಞತೆ. ಉಪಕಾರ ಮಾಡಿದವರನ್ನು ಸ್ಮರಿಸದೇ ಇರುವುದು ಕೃತಜ್ಞತೆ. ಆ ಗುರುಗಳನ್ನು ನೀವು ಸ್ಮರಿಸಿ. ಯಾವಾಗ? ಸುಖದಲ್ಲಿದ್ದಾಗ ನೀವು ಗುರುಗಳನ್ನು ಸ್ಮರಿಸಿದರೆ ನಿಮಗೆ ಕಷ್ಟಗಳು ಬರುವುದಿಲ್ಲ. ಅದೇ ಹೇಳ್ತಾರೆ, ಸುಖೇ ಯೇ ಸ್ಮರಂತಿ ಗುರುಂ ನಾನುಭವಂತಿ ತೇ ಕಷ್ಟಂ ಅಂತ. ಯಾಕೆ ಅಂದರೆ ಸುಖದಲ್ಲಿ, ಸಂತೋಷದಲ್ಲಿ, ದುಡ್ಡಿದ್ದಾಗ, ಐಶ್ವರ್ಯ ಇದ್ದಾಗ ನಾವು ಯಾರನ್ನ ಸ್ಮರಿಸಬೇಕು ಅಂದರೆ, ನಮಗೆ ಉಪಕಾರ ಮಾಡಿದಂತಹ ಹರಿವಾಯು ಗುರುಗಳನ್ನು, ಉಪಕಾರ ಮಾಡಿದವರನ್ನು ನಾವು ಮರೆತು ಹೋಗ್ತೇವೆ. ಅದಕ್ಕೆ ಹೇಳ್ತಾರೆ, ಸುಖದಲ್ಲಿ ನೀನು ಇಷ್ಟು ಉಪಕಾರ ಮಾಡಿದ ಗುರುಗಳನ್ನು ನೀನು ಸ್ಮರಿಸು. ಅದರಿಂದ ಮುಂದೆ ನಿನಗೆ ಕಷ್ಟಗಳು ಬರದೇ ಇರುತ್ತೆ. ಇವಾಗ ನಾವು ಸುಖವಾಗಿರಬಹುದು, ಮುಂದೆ ಕಷ್ಟ ಬರೋದಿಲ್ಲ ಎಂಬ ಹಾಮಿ ನಮಗೆ ಖಾತ್ರಿ ಇಲ್ಲ. ಆದ ಕಾರಣ ಮುಂದೆ ಕಷ್ಟಗಳು ಬರಬಾರದು ಅಂತ ಹೇಳಿದರೆ ನಾವು ಸುಖ ಸಂತೋಷದಿಂದ ಇದ್ದಾಗ ಗುರುಗಳನ್ನು ಸ್ಮರಿಸಬೇಕು ಅಂತ. ಕುಂತಿದೇವಿ ನೇನು ಕೃಷ್ಣ ಎಲ್ಲ ಆಯಿತು, ತನ್ನ ಪಟ್ಟಣಕ್ಕೆ ಹೊರಡ್ತಾ ಇದ್ದಾನೆ. ಆವಾಗ ಕೃಷ್ಣ ಕುಂತಿಯನ್ನು ಕೇಳ್ತಾನೆ, ಅಮ್ಮ ನಿನಗೆ ಏನು ಬೇಕೋ ಕೇಳು ಅಂತ ಹೇಳಿದಾಗ ಕುಂತಿ ಕೇಳ್ತಾಳಂತೆ, ವಿಪದ ಸಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತಿ. ಹೇ ಜಗತ್ಪತಿ ಸ್ವಾಮಿ, ನನಗೆ ವಿಪತ್ತುಗಳನ್ನು ಕೊಡು. ಇದು ಯಾರು ಕೇಳ್ತಾರೆ? ಯಾರು ವಿಪತ್ತುಗಳು, ದುಃಖ, ನಷ್ಟ, ಕಷ್ಟ ಯಾರು ಕೇಳುವುದಿಲ್ಲ. ಆದರೆ ಕುಂತಿದೇವಿ ಕೇಳ್ತಾ ಇದ್ದಾಳೆ. ಯಾಕೆ? ಹರಿವಾಯು ಗುರುಗಳನ್ನು ಮರೆಯುವಂತೆ ಮಾಡುವಂಥದ್ದು ಸುಖ, ಸಂತೋಷ, ಐಶ್ವರ್ಯ. ಹರಿವಾಯು ಗುರುಗಳನ್ನು ಮರೆಯುವಂತೆ ಮಾಡುವಂತಹ ಸುಖ, ಸಂತೋಷ, ಐಶ್ವರ್ಯಕ್ಕಿಂತ ಹರಿವಾಯು ಗುರುಗಳನ್ನು ಸ್ಮರಿಸುವಂತೆ ಮಾಡುವ ಕಷ್ಟಗಳು, ದುಃಖಗಳೇ ಲೇಸು ಅಂತ ಕುಂತಿದೇವಿ ಕೇಳ್ತಾ ಇದ್ದಾಳೆ. ಕಷ್ಟಗಳನ್ನು ನನಗೆ ಕೊಡು ಅಂತ. ಯಾಕೆ? ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಅಂತೇವೆ. ಅಂದರೆ ಇಲ್ಲಿ
ಹರಿವಾಯು ಗುರುಗಳಲ್ಲಿ ನಾವು ಮಾಡಬೇಕಾದ ಭಕ್ತಿ ಯಾವ ರೀತಿ ಮಾಡಬೇಕು ಎಂದು ಕುಂತಿದೇವಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾಳೆ. ಆದ ಕಾರಣ ನಮ್ಮ ಸ್ವರೂಪೋದ್ಧಾರ ಮಾಡುವಂತಹ ಜ್ಞಾನವನ್ನು ಕೊಟ್ಟು ಮಹದುಪಕಾರ ಮಾಡಿರುವ ಗುರುಗಳನ್ನು ಸುಖ ಸಂತೋಷಗಳಲ್ಲಿ ಮರೆಯದೆ ನಾವು ಅವರನ್ನು ಸ್ಮರಿಸಿದಾಗ ಮುಂದೆ ಕಷ್ಟಗಳು ಬರದೆ ನಮಗೆ ಇರುತ್ತೆ. ಮರೆತರೆ ಏನಾಗತ್ತೆ? ಸುಖೇ ಯೇ ವಿಸ್ಮರಂತಿ ತಂ ನೂನಂ ತೇ ಪತಂತಿ ಕಷ್ಟೇ. ಸುಖದಲ್ಲಿ ಗುರುಗಳನ್ನು ಸ್ಮರಿಸುವುದು ವಿಸ್ಮರಿಸಿದರೆ ಕಷ್ಟಗಳಲ್ಲಿ ಬೀಳ್ತಾನೆ. ಕಷ್ಟಗಳ ಸರಮಾಲೆ ಬರುತ್ತೆ, ಕಷ್ಟಗಳ ಪ್ರವಾಹ ಮೇಲೆ ದಾಳಿ ಮಾಡುತ್ತೆ. ಆದ ಕಾರಣ ಗುರುಗಳನ್ನು ಸುಖ ಸಂತೋಷಗಳಲ್ಲಿದ್ದಾಗ ತ್ರಿಕರಣ ಶುದ್ಧಿಯಿಂದ ಸ್ಮರಿಸಬೇಕು. ಹೇಗೆ ಸ್ಮರಿಸಬೇಕು ಅಂದರೆ, ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮ್ಮ ಗುರುಗಳ ದಿವ್ಯ ಮೂರ್ತಿಯನ್ನು ಪಾದದಿಂದ ಶಿರಸ್ಸಿನ ಪರ್ಯಂತದವರೆಗೂ ಸ್ಮರಿಸಬೇಕು. ಈ ರೀತಿ ಸ್ಮರಿಸಿದಾಗ ಏನಾಗತ್ತೆ ಅಂತಂದರೆ, ತೇನ ವಿಘ್ನಾಃ ಪ್ರಣಶ್ಯಂತಿ. ಆ ಸ್ಮರಿಸುವುದರಿಂದ ವಿಘ್ನಗಳು ನಾಶವಾಗತ್ತೆ ಮತ್ತು ನಮ್ಮ ಮನೋಭೀಷ್ಟ ನೆರವೇರುತ್ತೆ. ಆದ ಕಾರಣ ಹರಿವಾಯು ಗುರುಗಳನ್ನು ನಾವು ಸರ್ವಕಾಲ ಸರ್ವ ಅವಸ್ಥೆಗಳಲ್ಲಿ ಸದಾ ಸ್ಮರಿಸಬೇಕು ಎಂದು ನಮಗೆ ಶಾಸ್ತ್ರ ಹೇಳ್ತಾ ಇದೆ. ಉಪಕಾರ ಮಾಡುವವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ನಾನು ಹಿಂದೆ ಹೇಳಿದಂತೆ ನಾವು ಕೃತಜ್ಞರಾಗಬೇಕೇ ಹೊರತು ಕೃತಜ್ಞರು ಆಗಬಾರದು ಅಂತ ಹೇಳ್ತಾ ಗುರುಗಳ ಸ್ಮರಣೆಯನ್ನು ಮಾಡಿ ನಾವೆಲ್ಲರೂ ಕೂಡ ಉದ್ಧಾರವಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.